ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಆಲ್ಮೋಸ್ಟ್ ಏನು ಬೆಂಗಳೂರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮತ್ವತೆ ಇರಬೇಕು, ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾವಿವತ್ತು ಗಾಂಧಿನಗರದಲ್ಲಿದ್ದೇವೆ. ಸೊ ಗಾಂಧಿನಗರದಲ್ಲಿ ಮುಂಚೂಣಿಯಲ್ಲಿ ಸುಮಾರು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಸುಮಾರು ಒಂದು ಗಲ್ಲಿಯಲ್ಲೂ ಆಚರಣೆ ಆಗ್ತಾ ಬರ್ತಾ ಇದೆ. ಅದೇ ತರನೇ ಹೆಚ್ಚಿನ ಒಂದು ಕನ್ನಡ ಅಭಿಮಾನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಆಗ್ಬೇಕಾಗಿದೆ. ವಿಶೇಷವಾಗಿ ಕರ್ನಾಟಕ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಗಿರೀಶ್ ಗೌಡ್ರವರ ನೇತೃತ್ವದಲ್ಲಿ ಸುಮಾರು 17 ವಸಂತಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಗಾಂಧಿನಗರದ 5ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಗ್ರೌಂಡ್, ತುಂಬಾ ಹಳೆಯ ಗ್ರೌಂಡ್ ನೀವು ನೋಡ್ತಾ ಇದ್ದೀರಾ. ಸ್ಥಳೀಯವಾಗೂ ಅಷ್ಟೇ ಸುಮಾರು ಒಂದು ತಿಂಗಳ ಹಿಂದೆ ಇಲ್ಲಿ ಒಂದು ಕಸಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು, ಅದೆಲ್ಲನೂ ತೆಗೆಸಿ ಆಲ್ಮೋಸ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಸರೌಂಡಿಂಗ್ ಪ್ರಿಮಿಸಸ್ ನ ಚೆನ್ನಾಗಿಡುವ ನಿಟ್ಟಿನಲ್ಲಿ ಗಿರೀಶ್ ಗೌಡ್ರು ಮುಂಚೂಣಿಯಲ್ಲಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ದಾನಧರ್ಮಗಳು, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ನೋಡೋದಾದ್ಮೇಲೆ ನಾವು ಏನೂ ಇಲ್ಲ, ಆದರೆ ಅವ್ರದನ್ನ ಯಾವುದನ್ನು ಅವ್ರಿಗೆ ಸರಿಸಮನ ಯಾರು ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಹೆಚ್ಚಿಸ್ಕೊಂಡು ಹೋಗೋಣ. ಯಾರು ಹಸಿದು ಯಾರು ಮಲಗಬಾರ್ದು, ಬೆಡ್ಶೀಟು ದುಂಬಿಲ್ದು ಯಾರು ಮಲಗಬಾರ್ದು ಅನ್ನೋಂಥ ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ವೆರಿ ನೈಸ್. ನಮಸ್ಕಾರ, ನಾನು ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನೋಡಿ, ನಿಮ್ಗೊಂದು ಉದಾಹರಣೆ ಕೊಡಲೇಬೇಕು. ಶ್ರೀ ಮಂಜುನಾಥ ಸಿನಿಮಾದಲ್ಲಿ ಶಿವ ಭಕ್ತನ ಜೊತೆಲಿದ್ರೆ ಭಕ್ತನಿಗೆ ಗೊತ್ತಾಗಿರೋಲ್ಲ, ಶಿವ ಕಣ್ಮರೆ ಆದ್ಮೇಲೆ ನಮ್ಮ ಜೊತೆಲಿ ದೇವ್ರು ಇದ್ರು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಲಿದ್ದಾಗ ದೇವರು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಅವ್ರ ಕಣ್ಮರೆ ಆದಾಗ ನಿಜವಾದ ದೇವ್ರನ್ನ ನಾವು ಕಳ್ಕೊಂಡ್ವಿ ಅನ್ನೋದು ಎಲ್ರಿಗೂ ಒಂದು ನೋವು. ಪ್ರಪಂಚಾದ್ಯಂತ ಪ್ರತಿಯೊಬ್ಬರಿಗೂ ಪುನೀತ್ ರಾಜ್ಕುಮಾರ್ ದೇವರು ಅನ್ನೋದು ನಾವು ನಮ್ಮ ಜೊತೆಲಿದ್ದ ನಡೆದಾಡೋ ದೇವ್ರನ್ನ ನಾವು ಕಳ್ಕೊಂಡಿದೀವಿ ಅಂತ ತುಂಬ ನೋವು ಅನಿಸಿದ್ರು. ಈಗ ಕರ್ನಾಟಕ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಗಾಂಧಿನಗರದಲ್ಲಿ ಏನೋ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದಾರೆ. ಇದು ಗಿರೀಶ್ ಗೌಡ್ರ ನೇತೃತ್ವದಲ್ಲಿ. ಗಿರೀಶ್ ಗೌಡ್ರಾಗ್ಲಿ ಇವರೆಲ್ಲ ಏನು ವಾಟಾಳ್ ಸಾಹೇಬ್ರ ಜೊತೆ, ಸಾರಂಗ್ ವೈದ್ಯಣ್ಣವ್ರ ಜೊತೆಲಿ ಇದ್ದವ್ರು ಇವರೆಲ್ಲ ತುಂಬಾ ಹಿರಿಯ ಹೋರಾಟಗಾರರು ಇವರೆಲ್ಲ. ಇವ್ರ ಜೊತೆಲೆ ನಾವೆಲ್ಲ ಇದ್ದೀವಿ ಅನ್ನೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾನು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಒಂದು 21ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ಕನ್ನಡಿಗರೆಲ್ಲರೂ ಇಲ್ಲಿ ಬನ್ನಿ, ಎಲ್ಲ ಸೇರ್ಕೊಂಡು ಈ ಒಂದು ರಾಜ್ಯೋತ್ಸವನ ವಿಜೃಂಭಣೆಯಿಂದ ಸಂಭ್ರಮಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೆಲ್ ಸೆಡ್. ಇದು ಅವರೆಲ್ಲರ ಮಾತಾಗಿತ್ತು. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವನ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಈ ಒಂದು ಪ್ರೆಮಿಸಸ್ ಏನು ಗಾಂಧಿನಗರದ ಒಂದು ಆಟದ ಮೈದಾನ, ಈ ಸರೌಂಡಿಂಗ್ ಅಲ್ಲಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತವೆ. ಮತ್ತೆ ಈ ಹಲವಾರು ಟೂರ್ನಮೆಂಟ್ಸ್ ಮಾಡುವ ಮುಖಾಂತರ ಇಲ್ಲಿ ಆಲ್ಮೋಸ್ಟ್ ಎಂಕರೇಜ್ಮೆಂಟ್, ಕ್ರಿಕೆಟ್ ಸ್ಪೋರ್ಟ್ಸ್ಗೆ ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದು ಆಗ್ಬೇಕಾಗಿದೆ, ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಆಗ್ಬೇಕಾಗತ್ತೆ ಅಂತ ಹೇಳ್ತಾ, ಮತ್ತೆ ಗಿರೀಶ್ ಗೌಡ್ರು ಅದೇ, ಅವರ ಅಭಿಪ್ರಾಯ ಕೂಡ ಅದೇ ಇತ್ತು ಅಂತ ಹೇಳ್ತಾ, ಇಲ್ಲಿ ಈ ಒಂದು ಕೊಠಡಿಯಲ್ಲಿ ಅಣ್ಣವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಇವರೆಲ್ಲ ಆಲ್ಮೋಸ್ಟ್ ಬಂದೋಗಿದಂತ ಸ್ಥಳಗಳು ನೋಡ್ತಾ ಇದ್ದೀರಾ ನೀವು. ವಿಶೇಷವಾಗಿ ಆಲ್ಮೋಸ್ಟ್ ಇಲ್ಲಿ ಸುಮಾರು ವರ್ಷದಿಂದ, ಸುಮಾರು ವಸಂತಗಳಿಂದ ಈ ಒಂದು ಗಾಂಧಿನಗರದ ಒಂದು ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಥಳೀಯವಾಗಿ ತುಂಬಾ ಒಂದು ಒಡನಾಟ ಇರುವಂತ ಒಂದು ಸ್ಥಳಗಳು. ಸೊ ಇಲ್ಲಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀತಾ ಇದೆ. ಮತ್ತೆ 21ನೇ ತಾರೀಕು 17ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕೂಡ ನಡೀತಾ ಇದೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.